ಹಲೋ ಮೀಡಿಯಾ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಕಾಂತ ಫ್ರಮ್ ವೈಟ್ ಕಾಮರ್ಸ್. ನಾನು ಎಷ್ಟೋ ಜನ ಕೇಳ್ತಾ ಇದ್ರೆ, ಬ್ರೋ ಯೂನಿವರ್ಸಿಟಿ ಅಡ್ಮಿಷನ್ಗೆ ಅಷ್ಟೊಂದು ವಿಡಿಯೋಸ್ ಮಾಡಿದೀರಾ, ಆದ್ರೆ ಯೂನಿವರ್ಸಿಟಿ ಬಗ್ಗೆ ಇನ್ನೂ ಒಂದು ವಿಡಿಯೋನು ಕೂಡ ಮಾಡಿಲ್ವಲ್ಲ ಅಂತ. ಸೊ ನಾನು ಕೂಡ ಅವ್ರಿಗೆ ಕಮೆಂಟ್ಸ್ ಅಲ್ಲೋ ಇಲ್ಲ ನನಗೆ ಮೆಸೇಜ್ ಮಾಡಿದಾಗಲೂ ಹೇಳ್ತಿದ್ದೆ, ಮಾಡೋಣ ಬಿಡಿ ಬ್ರೋ ಟೈಮ್ ಬಂದಾಗ ಹಾಗೆ ಹೇಗೆ ಅಂತ. ಸೊ ನಾನು ನಿಮ್ಗೆ ಇವತ್ತಿನ ಹೊಸ ವಿಡಿಯೋಲಿ ಮೈಸೂರು ಯೂನಿವರ್ಸಿಟಿ ಬಗ್ಗೆ ತಿಳಿಸ್ಕೊಡ್ತೀನಿ. ಎಷ್ಟೋ ಜನ ಗೊತ್ತಿರೋ ಯೂನಿವರ್ಸಿಟಿ ಯಾವಾಗ ಶುರು ಆಯ್ತು, ಯಾರಿಂದ ಶುರು ಆಯ್ತು, ಮತ್ತೆ ಶುರು ಆದಾಗ ಚಾನ್ಸಲರ್ ಮತ್ತೆ ವೈಸ್ ಚಾನ್ಸಲರ್ ಯಾರು ಆಗಿದ್ರು, ಮತ್ತೆ ಶುರು ಆಗ್ಬೇಕಾದ್ರೆ ಏನೆಲ್ಲ ತೊಂದರೆನ ಅನುಭವಿಸಿದ್ರು, ಮತ್ತೆ ಯೂನಿವರ್ಸಿಟಿ ಮೈನ್ ಕ್ಯಾಂಪಸ್ಗೆ ನೇಮ್ ಇಟ್ಟಿದ್ಯಾರು. ಇವಾಗ ಏನ್ ನಿಮ್ಗೆ ಮಾನಸ ಗಂಗೋತ್ರಿ ಇದೆ ಯೂನಿವರ್ಸಿಟಿ ಮೇನ್ ಸೆಂಟರ್, ಅದಕ್ಕೆ ಗಂಗೋತ್ರಿ ಅಂತ ಹೆಸರಿಟ್ಟಿದ್ಯಾರು ಅನ್ನೋದೆಲ್ಲ ನಾನು ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡಿ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಹಾಗೇನೆ ನಾನು ಈ ವಿಡಿಯೋಗೆ ಮಿನಿಮಮ್ 50 ಲೈಕ್ಸ್ ಆದ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈಗಲೇ ಒಂದು ಲೈಕ್ ನ ಮಾಡಿ, ಮರಿಬೇಡಿ ಪ್ಲೀಸ್, ಈಗಲೇ ಒಂದು ಲೈಕ್ ನ ಮಾಡಿ. ನಾನು ಏನಕ್ಕೆ ಗೊತ್ತಾ, ಪ್ರತಿ ಸರಿನೂ ವಿಡಿಯೋಗೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ಳೋದು. ಸೊ ನೀವು ಲೈಕ್ ಮಾಡಿದಷ್ಟು ನಮ್ಗೆ ಹುಮ್ಮಸ್ ಜಾಸ್ತಿ ಬರುತ್ತೆ. ಸೊ ಇನ್ನೂ ಏನಾದ್ರು ಹೊಸದಾಗಿ ಮಾಡೋಣ, ಸೊ ಇನ್ನೇನಾದ್ರು ಹೊಸ ಕಂಟೆಂಟ್ ಕೊಡೋಣ ಅಂತ ಹುಮ್ಮಸ್ ಜಾಸ್ತಿ ಆಗುತ್ತೆ. ಸೊ ಪ್ಲೀಸ್ ಈಗಲೇ ಒಂದು ಲೈಕ್ ನ ಮಾಡಿ. ಎಷ್ಟೋ ಜನ ಪ್ರತಿ ವರ್ಷ ಸ್ಟೂಡೆಂಟ್ಸ್ ಡಿಗ್ರಿ ಮುಗ್ಸೋಕೋ ಇಲ್ಲ ಮಾಸ್ಟರ್ ಡಿಗ್ರಿ ಮುಗ್ಸೋಕೋ ಯೂನಿವರ್ಸಿಟಿಗೆ ಜಾಯ್ನ್ ಆಗ್ತಾರೆ. ಹಾಗೇನೆ ಪ್ರತಿ ವರ್ಷನೂ ಕೂಡ ಡಿಗ್ರಿ ಮತ್ತೆ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಎಷ್ಟೋ ಸ್ಟೂಡೆಂಟ್ಸ್ ಪಾಸ್ಟ್ ಔಟ್ ಆಗ್ತಾರೆ. ಆದ್ರೆ ಕೆಲವರು ಗೊತ್ತಿರಲ್ಲ, ಏನಂತಂದ್ರೆ ಯೂನಿವರ್ಸಿಟಿ ಯಾವಾಗ ಶುರು ಆಯ್ತು, ಶುರುವಾದಾಗ ಯಾರು ವೈಸ್ ಚಾನ್ಸಲರ್ ಆಗಿದ್ರು, ಮತ್ತೆ ಯಾವಾಗ ಶುರು ಆಯ್ತು ಅನ್ನೋದೇ ಗೊತ್ತಿರಲ್ಲ. ನಮ್ಮ ಮೈಸೂರು ಯೂನಿವರ್ಸಿಟಿ ನಮ್ಮ ದೇಶದ 6ನೇ ಮತ್ತು ನಮ್ಮ ಕರ್ನಾಟಕದ ಮೊದಲನೇ ವಿಶ್ವವಿದ್ಯಾನಿಲಯ. ಅದಾಯ್ತಲ್ವಾ, ಇದು ನಮ್ಮ ದೇಶದ 6ನೇ ಮತ್ತು ನಮ್ಮ ಕರ್ನಾಟಕದ ಮೊದಲನೇ ವಿಶ್ವವಿದ್ಯಾನಿಲಯ. ಹಾಗೇನೆ ಇದು ಯಾವಾಗಪ್ಪ ಶುರು ಆಯ್ತು? ಇನ್ಫ್ಯಾಕ್ಟ್ ನೀವು ಯೋಚನೆ ಮಾಡುವುದು ಏನಂತಂದ್ರೆ, ಒಂದು ಇನ್ಸ್ಟಿಟ್ಯೂಷನ್ ಇಲ್ಲ ಒಂದು ಕಾಲೇಜ್ ನಡೆಸಬೇಕು, ಅದಕ್ಕೆ ಪರ್ಮಿಷನ್ ತಗೊಳ್ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ಸ್ ಇರುತ್ತೆ. ಆದ್ರೆ ಒಂದು ಯೂನಿವರ್ಸಿಟಿ ಕಟ್ಟಿ ಅದನ್ನ ನಡೆಸ್ತೀನಿ ಅಂತಂದ್ರೆ ತಮಾಷೆ ಅಂತೂ ಮಾತಲ್ಲ. ಸೊ ಆ ಟೈಮಲ್ಲಿ ನಮ್ಮ ಮಹಾರಾಜರು ಮತ್ತೆ ಮೇನ್ ಆಗಿ ಸರ್ ವಿಶ್ವೇಶ್ವರಯ್ಯ ಅವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟು ಸೊ ಇದನ್ನ ಇಲ್ಲಿ ಶುರು ಮಾಡ್ಲೇಬೇಕು ಅಂತೇಳಿ ಶುರು ಮಾಡಿದ ವಿಶ್ವವಿದ್ಯಾನಿಲಯ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ. ಸೊ ಹಾಗೇನೆ ಮೈಸೂರು ವಿಶ್ವವಿದ್ಯಾನಿಲಯ ಯಾವಾಗ ಶುರುವಾಗ್ತು ಅಂತಂದ್ರೆ 27th July 1916. ಅರ್ಥ ಆಯ್ತಲ್ವಾ, 27th July 1916. ಹಾಗೇನೆ ಶುರುವಾದಾಗ ಚಾನ್ಸಲರ್ ಯಾರಾಗಿದ್ರು ಮತ್ತೆ ವೈಸ್ ಚಾನ್ಸಲರ್ ಯಾರಾಗಿದ್ರು ಅಂತಂದ್ರೆ, ಶುರುವಾದಾಗ ಚಾನ್ಸಲರ್ ಆಗಿದ್ ಬಂದು ನಮ್ಮ ಮೈಸೂರು ಮಹಾರಾಜರು. ಹಾಗೇನೆ ವೈಸ್ ಚಾನ್ಸಲರ್ ಯಾರಾಗಿದ್ರು ಅಂತಂದ್ರೆ ಎಚ್ ವಿ ನಂಜುಂಡಯ್ಯ. ಹಾಗೇನೆ ಕೆಲವ್ರಿಗೆ ಇನ್ನೂ ಗೊತ್ತಿರಲ್ಲ, ಅಟ್ ಪ್ರೆಸೆಂಟ್ ಯಾರಿದ್ರು ಅನ್ನೋದು ಕೂಡ ಇನ್ನೂ ಕೆಲವ್ರಿಗೆ ಗೊತ್ತಿರಲ್ಲ. ಅಟ್ ಪ್ರೆಸೆಂಟ್ ನಮ್ಮ ಮೈಸೂರು ಯೂನಿವರ್ಸಿಟಿಗೆ ಚಾನ್ಸಲರ್ ಬಂದು ವಜುಭಾಯಿ ರುಡಭಾಯಿ ವಾಲಾ, ಮತ್ತೆ ವೈಸ್ ಚಾನ್ಸಲರ್ ಬಂದು ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್ ಅವರು. ಈಗ ಅನ್ಕೋಬಹುದು ಯೂನಿವರ್ಸಿಟಿ ಅಂದ್ರೆ ಅದು ಒಂದೇ ಸೆಂಟರ್ ಇರುತ್ತಾ, ಇಲ್ಲ ಅಂತಂದ್ರೆ ಬೇರೆ ಕಡೆ ಏನಾದ್ರು ಯೂನಿವರ್ಸಿಟಿಗೆ ಸೆಂಟರ್ಸ್ ಇದೆಯಾ ಅಂತ. ಸೊ ಯೂನಿವರ್ಸಿಟಿಗೆ ಒಟ್ಟು 4 ಕಡೆ ಸೆಂಟರ್ಸ್ ಇದೆ. ಮೇನ್ ಕ್ಯಾಂಪಸ್ ಬಂದು ಮಾನಸ ಗಂಗೋತ್ರಿ ಅಂತ. ಸೊ ಎಷ್ಟೋ ಜನಕ್ಕೆ ಈ ವಿಷಯನೂ ಕೂಡ ಗೊತ್ತಿರಲ್ಲ. ಮಾನಸ ಗಂಗೋತ್ರಿ ಅಂದ್ರೆ ಸುಮ್ನೆ ಅದು ನೇಮ್ ಬಂದಿದ್ದಲ್ಲ, ಇದನ್ನ ನೇಮ್ ಯಾರು ಇಟ್ಟಿದ್ದು, ಯಾರು ಯೂನಿವರ್ಸಿಟಿ ಮೇನ್ PG ಸೆಂಟರ್ಗೆ ಮಾನಸ ಗಂಗೋತ್ರಿ ಅಂತ ನೇಮ್ ಇಟ್ಟಿದ್ದು ಅಂತಂದ್ರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು. ಸೊ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ನಮ್ ಕುವೆಂಪು ಅವರು ಅದೇ ಯೂನಿವರ್ಸಿಟಿಲಿ ಓದಿ ಮತ್ತೆ ಕನ್ನಡ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಾಧ್ಯಾಪಕರಾಗಿನೂ ಕೂಡ ಸೇವೆನ ಸಲ್ಲಿಸಿದ್ದಾರೆ. ಸೊ ಇವಾಗ ಗೊತ್ತಾಯ್ತಲ್ವ ಗಂಗೋತ್ರಿ ಅಂತ ಯಾರು ಇಟ್ಟಿದ್ದು ಹೆಸರು ಅಂತ. ಚೋರಿ ಕ್ಯಾಂಪಸ್ ಯೂನಿವರ್ಸಿಟಿ ಸೆಂಟರ್ ಅಂದ್ರೆ ಸೊ ಸುಮಾರು ಜನ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಒಂದೇ ಇದಕ್ಕೆ ಸೀಮಿತವಾಗಿರಕ್ಕಾಗಲ್ಲ. ಸೊ ಈ ರೀಸನ್ ಇಂದ ಮಂಡ್ಯ, ಹಾಸನ ಮತ್ತೆ ಚಾಮರಾಜನಗರಲ್ಲೂ ಕೂಡ PG ಸೆಂಟರ್ಸ್ ಇದೆ. ಸೊ ಮಂಡ್ಯದಲ್ಲಿ ಸರ್ ವಿಶ್ವೇಶ್ವರಯ್ಯ ಸ್ನಾತಕೋತ್ತರ ಪದವಿ ಕೇಂದ್ರ, ಮತ್ತೆ ಹಾಸನದು ಹೇಮಾ ಗಂಗೋತ್ರಿ, ಮತ್ತೆ ಚಾಮರಾಜನಗರದ್ದು ಡಾಕ್ಟರ್ BR ಅಂಬೇಡ್ಕರ್ ಸ್ನಾತಕೋತ್ತರ ಪದವಿ ಕೇಂದ್ರ ಅಂತ. ಸೊ ಒಟ್ಟು 3 ಕಡೆ, ಗಂಗೋತ್ರಿ ಬಿಟ್ರೆ 3 ಕಡೆ ನಿಮ್ಗೆ PG ಸೆಂಟರ್ ಸಿಗುತ್ತೆ ಸ್ಟಡಿ ಮಾಡಕ್ಕೆ. ಹಾಗೇನೆ ಲೈಬ್ರರಿ ಬಗ್ಗೆ ನಾನು ಮಾತಾಡ್ಲೇಬೇಕು. ಯೂನಿವರ್ಸಿಟಿ ಆಫ್ ಮೈಸೂರು ಮೈನ್ ಲೈಬ್ರರಿ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ಲೇಬೇಕು. ಏನಕ್ಕೆ ಅಂತಂದ್ರೆ ನಿಮ್ಗೆ ಈ ಲೈಬ್ರರಿಲಿ ಪ್ರತಿಯೊಂದು ಬುಕ್ಸ್ ಮತ್ತೆ ಪ್ರತಿಯೊಂದು ಜರ್ನಲ್ಸ್, ಇಂಥ ದೇಶದ್ದು ಇಂಥ ರಾಜ್ಯದ್ದು ಸಿಗಲ್ಲ ಅನ್ನೋಂಗಿಲ್ಲ. ಪ್ರತಿಯೊಂದು ಜರ್ನಲ್ಸ್ ಪ್ರತಿಯೊಂದು ಬುಕ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಅಕಸ್ಮಾತ್ ನೀವೇನಾದ್ರು ರೆಫರ್ ಮಾಡ್ತೀನಿ ಅಂತಂದ್ರೆ ವೆರೈಟಿ, ನಿಮ್ಗೆ ಕನ್ಫ್ಯೂಸ್ ಆಗ್ಬೇಕು. ಸೊ ಈ ಬುಕ್ಸ್ ಇಂದ ರೆಫರ್ ಮಾಡೋದಿಲ್ಲ, ಆ ಬುಕ್ಸ್ ಇಂದ ರೆಫರ್ ಮಾಡೋದಂತ. ಸೊ ಒನ್ ಟೈಮ್ ನೀವು ಯಾರು ಯೂನಿವರ್ಸಿಟಿಲಿ ಇದ್ರೆ, ಇಲ್ಲ ಅಂತಂದ್ರೆ ಯೂನಿವರ್ಸಿಟಿ ಲೈಬ್ರರಿ ನೋಡಿಲ್ಲ ಅಂತಂದ್ರೆ ಜಸ್ಟ್ ಒನ್ ಟೈಮ್ ವಿಸಿಟ್ ಮಾಡಿ ನೋಡ್ಬೋದು. ಇಷ್ಟು ಬುಕ್ಸ್ ಇದಾವೆ ಅಂತಾನೆ ಹೇಳಕ್ಕಾಗಲ್ಲ, ತುಂಬಾನೇ ಚೆನ್ನಾಗಿದೆ ಲೈಬ್ರರಿ. ಮತ್ತೆ ಲೈಬ್ರರಿ ಒಳಗಡೆ ನಿಮ್ಗೆ ಅಕಸ್ಮಾತ್ ಏನೋ ಸರ್ಚ್ ಮಾಡಬೇಕು, ಮತ್ತೆ ನಿಮ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಸೊ ಇಂಟರ್ನೆಟ್ ಫೆಸಿಲಿಟೀಸ್ ಕೂಡ ಇದೆ, ಮತ್ತೆ ಸಿಸ್ಟಮ್ಸ್ ಕೂಡ ತುಂಬಾನೇ ಇದಾವೆ. ಇನ್ಫ್ಯಾಕ್ಟ್ ನಾನು ಸ್ಟಾರ್ಟಿಂಗ್ ಲೈಬ್ರರಿ ಒಳಗಡೆ ಹೋದಾಗ ಜಸ್ಟ್ ಎಲ್ಲೋ ಸಿಂಪಲ್ ಆಗಿರ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಇವೆಲ್ಲ ನೋಡ್ತಾ ಅನ್ನಿಸ್ತು,
ತರ ಲೆಜೆಂಡ್ ಲೆಜೆಂಡ್ ಅನ್ನೋ ರೀತಿಲಿ ಫೀಲ್ ಆಯ್ತು, ಅರ್ಥ ಆಯ್ತಲ್ಲ. ಸೊ ಯೂನಿವರ್ಸಿಟಿ ಲೈಬ್ರರಿ ಅಂತೂ ತುಂಬಾನೇ ಚೆನ್ನಾಗಿದೆ. ಯೂನಿವರ್ಸಿಟಿ ಅಂತಂದ್ರೆ ಅದಕ್ಕೆ ಸೆಪರೇಟ್ ರ್ಯಾಂಕಿಂಗ್ಸ್ ಕೊಟ್ಟಿರ್ತಾರೆ, ಅರ್ಥ ಆಯ್ತಲ್ಲ. ಯೂನಿವರ್ಸಿಟಿ ಅಂತಂದ್ರೆ ನ್ಯಾಕ್ ಇಂದ ಮತ್ತೆ UGC ಇಂದೆಲ್ಲ ಕೆಲವು ರ್ಯಾಂಕ್ ನ ಪ್ರೊವೈಡ್ ಮಾಡಿರ್ತಾರೆ. ನಮ್ಮ ಇಂಡಿಯಾದಲ್ಲಿ ನಮ್ಮ ಮೈಸೂರು ಯೂನಿವರ್ಸಿಟಿ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ ಅಂತಂದ್ರೆ NIRF ಪ್ರಕಾರ, ಮೀನ್ಸ್ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ ಪ್ರಕಾರ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ 47th ರ್ಯಾಂಕ್ ಅಲ್ಲಿ ಇದೆ. 47th ರ್ಯಾಂಕ್ ಅಲ್ಲಿ ಇದೆ. ಹಾಗೇನೆ ನಮ್ಮ ಕರ್ನಾಟಕದಲ್ಲಿ 9th ಪೊಸಿಷನ್ ಅಲ್ಲಿ ಇದೆ. ಸೊ ಫಸ್ಟ್ ಕೆಲವು ಪ್ರೈವೇಟ್ ಯೂನಿವರ್ಸಿಟೀಸ್ ಬರ್ತವೆ, ಸೊ ಅದ್ ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮೈಸೂರು ಯೂನಿವರ್ಸಿಟಿ 9th ಪ್ಲೇಸ್ ಅಲ್ಲಿ ಇದೆ. ಜೊತೆಗೆ ವರ್ಲ್ಡ್ ರ್ಯಾಂಕ್ ಅಲ್ಲಿ ನೋಡಿದ್ರೆ ನಮ್ಮ ಮೈಸೂರು ಯೂನಿವರ್ಸಿಟಿ 3445ನೇ ರ್ಯಾಂಕ್ ಅಲ್ಲಿ ಇದೆ, ಅರ್ಥ ಇದಲ್ಲ. 3445ನೇ ರ್ಯಾಂಕ್ ಅಲ್ಲಿ ಇದೆ. ಹಾಗೇನೆ ಮೈಸೂರು ಯೂನಿವರ್ಸಿಟಿ ಕೋರ್ಸ್ ಗಳೆಲ್ಲನೂ ಕೂಡ UGC ಇಂದ ಅಪ್ರೂವ್ಡ್ ಆಗಿದೆ. ಏನಂತಂದ್ರೆ ಕೆಲವು ಯೂನಿವರ್ಸಿಟೀಸ್ ಇರ್ತವೆ, ಏನಂತಂದ್ರೆ ಅವು ಯೂನಿವರ್ಸಿಟಿ UGC ಕಡೆಯಿಂದ ಅಪ್ರೂವ್ಡ್ ಆಗಿದ್ರು, ಕೆಲವು ಕೋರ್ಸ್ಗಳು ಆ ಯೂನಿವರ್ಸಿಟಿಯಿಂದ ಅಪ್ರೂವ್ಡ್ ಆಗಿರಲ್ಲ. ಸೊ ಸುಮ್ನೆ ನಡೆಸ್ತಾ ಇರ್ತಾರೆ. ಸೊ ಆ ರೀಸನ್ ಇಂದ ಏನಾಗುತ್ತೆ ಅಂದ್ರೆ ಕೆಲವು ಸ್ಟೂಡೆಂಟ್ಸ್ ಗೊತ್ತಿಲ್ದೇನೆ ಕೆಲವು ಯೂನಿವರ್ಸಿಟಿ ಜಾಯಿನ್ ಆಗೋಕಿಲ್ಲ, ಆ ಕೋರ್ಸ್ ಗಳನ್ನ ಮುಗಿಸಿದಾಗ ಅವು UGC ಇಂದ ಅಪ್ರೂವ್ಡ್ ಆಗಿರಲ್ಲ. ಬಟ್ ಯೂನಿವರ್ಸಿಟಿ ಅಪ್ರೂವ್ಡ್ ಆಗಿರುತ್ತೆ, ಬಟ್ ಕೆಲವು ಕೋರ್ಸ್ ಗಳು ಶುರು ಮಾಡಿದಾಗ ಇನ್ನೂ ಅಪ್ರೂವ್ಡ್ ಆಗಿರಲ್ಲ. ಆದ್ರೆ ನಿಮ್ಗೆ ಮೈಸೂರು ಯೂನಿವರ್ಸಿಟಿ ನೀವು ಜಾಯಿನ್ ಆಗ್ತಿದ್ದೀರಾ ಅಂತಂದ್ರೆ, ಯಾವುದೇ ಒಂದು ಕೋರ್ಸ್ಗೂ ಕೂಡ ನೀವು ಜಾಯಿನ್ ಆಗ್ತಿದ್ದೀರಾ ಅಂತಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಏನಕ್ಕೆ ಅಂತಂದ್ರೆ ಈ ಯೂನಿವರ್ಸಿಟಿಲಿರೋ ಪ್ರತಿಯೊಂದು ಕೋರ್ಸು ಕೂಡ UGC ಇಂದ ಅಪ್ರೂವ್ಡ್ ಆಗಿದೆ, ಅರ್ಥ ಆಯ್ತಲ್ಲ. UGC ಇಂದ ಪ್ರತಿಯೊಂದು ಕೋರ್ಸು ಕೂಡ ಅಪ್ರೂವ್ಡ್ ಆಗಿದೆ. ಹಾಗೇನೆ ಇಲ್ಲಿ ಕೆಲವು ನೋಟಬಲ್ ಫ್ಯಾಕಲ್ಟಿ, ಇಲ್ಲಿರೋ ಫ್ಯಾಕಲ್ಟಿ ಬಗ್ಗೆ ಮಾತಾಡಿದ್ರೆ ತುಂಬಾನೇ ಒಳ್ಳೆ ಫ್ಯಾಕಲ್ಟಿ ಸಿಗುತ್ತೆ. ಜೊತೆಗೆ ಅಟ್ ಪ್ರೆಸೆಂಟ್ ಇರೋರು ಮತ್ತೆ ಇದ್ದವರು ತುಂಬಾ ಲೆಜೆಂಡ್ಸ್ ಗಳು ಕೂಡ ಇದ್ದಾರೆ. ಸೊ ಕೆಲವು ನಾನು ನಿಮ್ಗೆ ನೋಟೇಬಲ್ ಫ್ಯಾಕಲ್ಟಿ ಬಗ್ಗೆ ನಾನು ನಿಮ್ಗೆ ಈಗ ತಿಳಿಸ್ಕೊಡ್ತೀನಿ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಕುವೆಂಪು ಅವರು ಕೂಡ ಅಲ್ಲೇ ಓದಿ ಮತ್ತೆ ಕನ್ನಡ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಾಧ್ಯಾಪಕರಾಗಿ ಸೇವೆನ ಸಲ್ಲಿಸಿದ್ದಾರೆ ಅಂತ. ಸೊ ಹಾಗೇನೆ ಗಂಗೋತ್ರಿ ಅಂತ ಹೆಸರಿಟ್ಟಿದ್ದು ಕೂಡ ಕುವೆಂಪು ಅವರೇ, ಆಯ್ತಲ್ಲ. ಗಂಗೋತ್ರಿ ಅಂತ ಹೆಸರಿಟ್ಟಿದ್ದು ಕೂಡ ಕುವೆಂಪು ಅವರೇ. ಆಮೇಲೆ ನಮ್ಮ ದೇಶದ ಮೊದಲನೇ ಉಪರಾಷ್ಟ್ರಪತಿ ಮತ್ತೆ 2ನೇ ರಾಷ್ಟ್ರಪತಿಯಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು, ನಾವೇನು ಅವರ ಬರ್ಡೇ ದಿನ ಟೀಚರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ಸೊ ಅವರು ಕೂಡ ನಮ್ಮ ಯೂನಿವರ್ಸಿಟಿಲೇ ಲೆಕ್ಚರರ್ ಆಗಿದ್ದವರು. ಸೊ ತತ್ವಶಾಸ್ತ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಕೂಡ ಸೇವೆನ ಸಲ್ಲಿಸಿದ್ದಾರೆ. ಏನೋ ನಾನು ನೋಟಬಲ್ ಫ್ಯಾಕಲ್ಟಿ ಬಗ್ಗೆ ಹೇಳಿದೆ, ಆದ್ರೆ ಇನ್ನು ಕೆಲವು ಅಲ್ಯುಮಿನಿಸ್, ಕೆಲವು ಸ್ಟೂಡೆಂಟ್ಸ್ ಎಷ್ಟು ಹೆಸರು ಮಾಡಿದ್ದಾರೆ ಅಂತಂದ್ರೆ ಯೂನಿವರ್ಸಿಟಿಲಿ ಓದಿ ನೀವು ಇಮೇಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ಹೌದಾ ಇವರು ನಮ್ಮ ಯೂನಿವರ್ಸಿಟಿಲಿ ಓದಿದ್ದ ಅಂತ. ಸೊ ಮೊದಲನೇದಾಗಿ ನಾನು ಯಾರನ್ನ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮ ದೇಶದ 25ನೇ ಚೀಫ್ ಜಸ್ಟಿಸ್ ಆದ MN ವೆಂಕಟಾಚಲಯ್ಯ ಅವರು. ಆಮೇಲೆ RK ಲಕ್ಷ್ಮಣ್. ಇನ್ಫ್ಯಾಕ್ಟ್ RK ಲಕ್ಷ್ಮಣ್ ಅಂದ್ರೆ ಯಾರಿಗೂ ಕೂಡ ಪ್ರಾಪರ್ ಆಗಿ ಗೊತ್ತಾಗಲ್ಲ, ಏನಕ್ಕೆ ಅಂತ ಇವರು ಫೇಮಸ್ ಕಾರ್ಟೂನಿಸ್ಟ್. ಆದ್ರೆ RK ಲಕ್ಷ್ಮಣ್ ಯಾರು ಅಂತಂದ್ರೆ, ಸೊ RK ನಾರಾಯಣ್ ಇಲ್ವಾ, ಸೊ ಅವರ ಬ್ರದರ್ ಇವರು. ಸೊ RK ಲಕ್ಷ್ಮಣ್ ಫೇಮಸ್ ಕಾರ್ಟೂನಿಸ್ಟ್. ಮತ್ತೆ ನೀವು RK ನಾರಾಯಣ್ ಬಗ್ಗೆನೂ ಕೂಡ ಕೇಳಿರ್ತೀರಿ, ದಿ ಫೌಂಡರ್ ಆಫ್ ಮಾಲ್ಗುಡಿ. ಇಮ್ಯಾಜಿನೇಷನ್ ಇದೆಯಲ್ಲ, ಮಾಲ್ಗುಡಿ ಅನ್ನೋ ಇಮ್ಯಾಜಿನೇಷನ್. ಸೊ ದಟ್ಸ್ ವಂಡರ್ಫುಲ್. ಇನ್ನೊಬ್ರು ಯಾರು ಅಂತಂದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ನಾನು ಆಲ್ರೆಡಿ ಹೇಳಿದೆ, ಇಂಥವ್ರು ಕೂಡ ನಮ್ಮ ಯೂನಿವರ್ಸಿಟಿಲಿ ಸ್ಟಡಿ ಮಾಡಿದಾರ ಅಂತ. ದಿ ಫೌಂಡರ್ ಆಫ್ ಇನ್ಫೋಸಿಸ್ NR ನಾರಾಯಣ ಮೂರ್ತಿ ಅವರು ಕೂಡ ನಮ್ಮ ಮೈಸೂರು ಯೂನಿವರ್ಸಿಟಿ ಅಲುಮಿನಿ. ಸೊ ತುಂಬಾನೇ ಖುಷಿ ಆಗುತ್ತೆ ನಾನು ಇವರೆಲ್ಲ ನೇಮ್ ಎಲ್ಲ ಮೆನ್ಷನ್ ಮಾಡಕ್ಕೆ. ಹಾಗೆ ಕೆಲವು ನೇಮ್ಗಳು ಬಿಟ್ಟಿರ್ಬೋದು, ಏನಕ್ಕೆ ಅಂತಂದ್ರೆ ಎಲ್ಲಾರ ನೇಮು ಕೂಡ ಪ್ರಾಪರ್ ಆಗಿ ತಗೊಳಕ್ ಆಗಲ್ಲ, ಏಕೆಂತಂದ್ರೆ ತುಂಬಾ ಲೆಜೆಂಡ್ಸ್ ಇರ್ತಾರೆ. ಸೊ ನಾನು ಕೆಲವು ಮೇನ್ ಆಗಿರೋರು ಮತ್ತೆ ನನ್ಗೆ ಸ್ವಲ್ಪ ಇನ್ಸ್ಪಿರೇಷನ್ ಅನ್ಸೋರ್ನ ಅಷ್ಟೇ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಈ ಯೂನಿವರ್ಸಿಟಿలో ಪ್ರತಿಯೊಂದು ಕೋರ್ಸು ಕೂಡ UGC ಇಂದ ಅಪ್ರೂವ್ಡ್ ಆಗಿದೆ. ಸೊ ಅಕಸ್ಮಾತ್ ನೀವು ಇಲ್ಲಿ ಜಾಯಿನ್ ಆಗಿ ಕೋರ್ಸ್ ನ ಕಂಪ್ಲೀಟ್ ಮಾಡ್ತೀನಿ ಅಂತಂದ್ರೆ ಯಾವುದೇ ರೀತಿ ಭಯ ಬೇಡ. ಮತ್ತೆ ಇಲ್ಲಿ ಓದಕ್ಕೆ ಯೂಶಲಿ ಏನೋ ಮಂಡ್ಯ, ಮೈಸೂರು, ಮಳವಳ್ಳಿಯಿಂದ ಏನೋ ಬರ್ಬೋದು, ಓಕೆ. ಆದ್ರೆ ಯೂನಿವರ್ಸಿಟಿಗೆ PG ಮಾಡಕ್ಕೆ ಬೇರೆ ದೇಶದಿಂದನೂ ಕೂಡ ಸ್ಟೂಡೆಂಟ್ಸ್ ಬರ್ತಾರೆ. ಕ್ಯಾಂಪಸ್ ಒಳಗಡೆ ಕ್ರಿಕೆಟ್ ಗ್ರೌಂಡ್ ಇದೆ, ಮತ್ತೆ ಓಪನ್ ಏರ್ ಥಿಯೇಟರ್ ಇದೆ. ಮತ್ತೆ ಇನ್ಫ್ಯಾಕ್ಟ್ ನೀವು ಗೊತ್ತಾ, ನಿಮ್ಗೊಂದು ವಿಷಯ ಗೊತ್ತಾ, ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ KGF ಮೂವಿನ ನೋಡಿರ್ತಾರ. KGF ಮೂವಿಲಿ ಸ್ಟಾರ್ಟಿಂಗು ಯಶು ಬ್ಯಾಂಗ್ಳೂರ್ಗೆ ಬಂದಾಗ ಒಂದು ಫೈಟ್ ಇದೆ ಗೊತ್ತಲ್ವಾ, ಅಂದ್ರೆ ಒಂದು ಕ್ಲಾಕ್ ಟವರ್ ಮುಂದೆ, ಅದು ಕೂಡ ಗಂಗೋತ್ರಿ. ಆ ಕ್ಲಾಕ್ ಟವರ್ ಮುಂದೆ ಒಂದು ಡೈಲಾಗ್ನು ಕೂಡ ಹೊಡಿತಾರೆ, ಏನಂತಂದ್ರೆ ಇನ್ಮೇಲಿಂದ ಇವರಪ್ಪ ನನ್ನ ಮಾವ, ನಾನ್ ನಿಮ್ಮೆಲ್ರಿಗೂ ಬಾವ, ನಿಮ್ಮ ಅಕ್ಕನ್ ಚೆನ್ನಾಗಿ ನೋಡ್ಕೊಂಡ್ರು ಅಂತ. ಅದು ಅಲ್ಲದೆ ಇನ್ನೊಂದು ಇಂಟರ್ವಲ್ ಸೀನ್ ಅಲ್ಲೊಂದು ಕೂಡ ಸೀನ್ ಬರುತ್ತೆ, ಯಾವುದು
ಗರುಡ ಸ್ಟ್ಯಾಚ್ಯೂ ಎಲ್ಲ ನಿಲ್ಸಿರ್ತಾರಲ್ಲ DYSS ಪಾರ್ಟಿ ಆಫೀಸು, ಅದೆಲ್ಲ ಇರೋದು ಕೂಡ ಗಂಗೋತ್ರಿ ಕ್ಯಾಂಪಸ್ ಅಲ್ಲೇ. ಸೊ ಹಾಗೇನೆ ನಿಮ್ಗೆ ವಿಡಿಯೋ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ನಾನು ಕೂಡ ಕೆಲವು ಇನ್ಫಾರ್ಮೇಶನ್ ಮಿಸ್ ಮಾಡಿದ್ದೀನಿ, ನಾನೇನು ಫುಲ್ ಡೀಟೇಲ್ ಆಗಿ ಹೇಳ್ದೀನಿ ಅಂತ ಹೇಳ್ತಿಲ್ಲ. ಸೊ ಮೇನ್ ಥಿಂಗ್ಸ್ ನಾನು ನಿಮ್ಗೆ ಅಷ್ಟೇ ಹೇಳಿದ್ದೀನಿ. ಸೊ ಹಾಗೇನೆ ಫ್ರೆಂಡ್ಸ್, ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಈಗ ಒಂದು ಲೈಕ್ ನ ಮಾಡಿ, ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಅಂತಂದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.